ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೋರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಕಸ್ತೂರಿ ಮೇಥಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಹಸಿ ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಈಗ ಬಿಡಿಸ್ಕೊಬೇಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಸೊಪ್ಪನ್ನ ಬಿಡಿಸ್ಕೊಂಡು ಇಟ್ಕೊಬೇಕು. ನೋಡಿ, ಬೇರೆ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಬೇಕು. ಈ ಥರ ನೋಡಿ, ಸೊಪ್ಪು ಬಿಡಿಸಿ ಇಟ್ಕೊಬೇಕು. ನೋಡಿ, ಈ ಥರ ಸೊಪ್ಪು ಬಿಡಿಸಿ ಇಟ್ಕೊಬೇಕು. ನಾನೆಲ್ಲ ಸೊಪ್ಪನ್ನು ಅದೇ ಥರ ಬಿಡಿಸ್ಕೊತೀನಿ. ನೋಡಿ, ನಾನು ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನೀರು ತಗೊಳ್ಳಿ. ನೀರು ತಗೊಂಡು ನೀರಲ್ಲಿ ತೊಳ್ಕೊಬೇಕು ಸೊಪ್ಪನ್ನ. ನೋಡಿ, ಸೊಪ್ಪನ್ನ 2 ಇಂದ 3 ಸತಿ ತೊಳ್ಕೊಂಡು ಸ್ಟ್ರೈನರಲ್ಲಿ ಹಾಕಿಟ್ಕೊಳ್ಳಿ. ಈ ಥರ ಡಿಪ್ ಮಾಡಿ 2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಸೊಪ್ಪನ್ನ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಡಿಪ್ ಮಾಡಿ, ಜಾಸ್ತಿ ಈ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸೊಪ್ಪನ್ನ ಈ ಥರ ಮಾಡಿ 2 ಸತಿ 2 ಇಂದ 3 ಸತಿ ತೊಳೆದಿಟ್ಕೊಳ್ಳಿ. ನೋಡಿ, ನಾನು 2 ಸತಿ ತೊಳ್ಕೊಂಡಿದ್ದೀನಿ. ಈ ಥರ ತೊಳೆದು ಈ ಥರ ಸ್ಟ್ರೈನರ್ಗೆ ಹಾಕ್ಕೊಳ್ಳಿ. ನೋಡಿ, ಈಗ ಕಂಪ್ಲೀಟ್ ನೀರು ಇದೆಲ್ಲ ಕಂಪ್ಲೀಟು ಒಂದು 10 ನಿಮಿಷ ಈ ಥರ ಸ್ಟ್ರೈನರಲ್ಲಿ ಹಾಕಿಟ್ಕೊಳ್ಳಿ ಸೊಪ್ಪನ್ನ. ನೋಡಿ, ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ. ಈ ಥರ ಕಾಟನ್ ಬಟ್ಟೆ ಹಾಕ್ಕೊಂಡು ಸೊಪ್ಪು 10 ನಿಮಿಷ ಆಗಿದೆ. ನಾನು ಸ್ಟ್ರೈನರಲ್ಲಿ ಹಾಕಿ ಈ ಥರ ಬಿಡಿಯಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಎಕ್ಸ್ಟ್ರಾ ನೀರಿದ್ರೆ ಬಟ್ಟೆ ಎಲ್ಲ ಎಳ್ಕೊಳುತ್ತೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ, ಪ್ರೆಸ್ ಮಾಡಿದ್ಮೇಲೆ 2 ದಿನ ನೆರಳಲ್ಲೇ ಒಣಗಬೇಕು. ಬಿಸಿಲಿಗೆ ಇಡಬೇಡಿ ನೀವು. 2 ದಿನ ಚೆನ್ನಾಗಿ ಒಣಗಿಸ್ಕೊಬೇಕು ನೆರಳಲ್ಲಿ. ನೋಡಿ, 2 ದಿನ ಒಣಗಿಸ್ಕೊಂಡಿದ್ದೀನಿ ನಾನು ನೆರಳಲ್ಲಿ. ಮತ್ತು ಅರ್ಧ ಗಂಟೆ ಮಾತ್ರ ಬಿಸಿಲಲ್ಲಿ ಇಟ್ಟಿದ್ದೀನಿ. ಅರ್ಧದಿಂದ 1 ಗಂಟೆವರೆಗೂ ಬಿಸಿಲಲ್ಲಿ ಇಟ್ಕೊಳ್ಳಿ. 2 ದಿನ ನೆರಳಲ್ಲಿ ಒಣಗಬೇಕು ಮನೆ ಒಳಗಡೆನೆ. ಆಮೇಲೆ ಅರ್ಧದಿಂದ 1 ಅವರ್ ಬಿಸಿಲಲ್ಲಿ ನೆನೆಸ್ಕೊಳ್ಳಿ, ಒಣಗಿಸ್ಕೊಳ್ಳಿ ಇದನ್ನು. ನೋಡಿ, ನಾನ್ ವೆಜ್ ಕರೀಸ್ಗೆ, ವೆಜ್ ಕರೀಸ್ಗೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಸ್ತೂರಿ ಮೇಥಿ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯೋರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.